ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ವಿಡಿಯೋ ಜಸ್ಟ್ ಮಾಡುತ್ತಾ ಸ್ನೇಹಿತರೆ, ಇವತ್ತು ನಾನು ಬಂದಿರೋದು ಹಾಸನ್ಗೆ. ಸ್ನೇಹಿತರೆ, ಇಷ್ಟು ದಿನ ಬರೀ ಬೆಂಗಳೂರಲ್ಲಿ ನಿಮಗೆ ಗಣೇಶ ವಿಡಿಯೋ ತೋರಿಸ್ತಾ ಇದ್ದೆ. ಇವತ್ತು ನಾನು ಹಾಸನ್ಗೆ ವಿಸಿಟ್ ಮಾಡಿದ್ದೀನಿ. ಹಾಸನಲ್ಲಿ ಶ್ರೀ ವಿನಾಯಕ ಗಣೇಶ ಐಡಲ್ಸ್ ಅಂತ ರೀಟೇಲ್ ಮತ್ತು ಹೋಲ್ಸೇಲ್ ಎರಡು ರೀತಿಯಲ್ಲಿ ಇವರು ಗಣೇಶ ಮೂರ್ತಿಗಳನ್ನು ಕೊಡ್ತಾರೆ. ಇವತ್ತು ತುಂಬಾನೇ ಒಂದು ಅರೌಂಡ್ 100ಕ್ಕೂ ಹೆಚ್ಚು ಡಿಫ್ರೆಂಟ್ ಮಾಡಲ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ಸ್ನೇಹಿತರೆ, ಬನ್ನಿ ನಿಮ್ಗೆ ಒಂದೊಂದಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ದರ್ಬಾರ್ ಮಾಡ್ತಿರುವಂಥ ಗಣೇಶ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೊಂದು 4 ಫೀಟು 4.5 ಫೀಟ್ ಇದೆ ಇದು. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ದರ್ಬಾರ್ ಮಾಡ್ತಿರುವಂಥ ಗಣೇಶ. ಇದು ಬಂದು ಮುಂಬೈ ಕಾನ್ಸೆಪ್ಟ್. ಸ್ನೇಹಿತರೆ, ನೀವು ಪೇಟರ್ನ್ ಅಬ್ಸರ್ವ್ ಮಾಡ್ಬೋದು. ಹಾಗೆ ನಾವು ನೆಕ್ಸ್ಟ್ ನೋಡ್ತಾ ಬಂದ್ರೆ ಸ್ನೇಹಿತರೆ, ಇವೆಲ್ಲ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಕಾನ್ಸೆಪ್ಟೇ ಇರುತ್ತೆ, ಆದರೆ ಅದರಿಂದ ಕಲರೇಷನ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ದರ್ಬಾರ್ ಮಾಡ್ತಿರುವಂಥ ಗಣೇಶನೇ. ನೀವು ಅಕ್ಕಪಕ್ಕ ನೀವು ಸಿಂಹಾಸನ ನೋಡ್ಬೋದು, ಸಿಂಹಾಸನ ಮೇಲೆ ಗಣೇಶ ಕೂತಿರುವಂಥದ್ದು. ಹಾಗೆ ನೀವು ನೆಕ್ಸ್ಟ್ ನೋಡ್ತಾ ಹೋದ್ರೆ ಇದು ಸೇಮ್ ಕಾನ್ಸೆಪ್ಟ್, ಅದರ ಕಲರೇಷನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಸ್ನೇಹಿತರೆ, ನೀವೇ ನೋಡ್ತಾ ಇರ್ಬೋದು. ಹಾಗೆ ಇವೆಲ್ಲ ನೀವೇನಾದ್ರು ಒಂದು 2 ಫೀಟ್ 3 ಫೀಟಲ್ಲಿ ನೀವೇನೋ ಗಣೇಶ ಮೂರ್ತಿ ನೋಡ್ತಾ ಇದ್ರೆ, ನೀವು ಲಾಲ್ ಬಾಗ್ ಸ್ಟೈಲ್ ಗಣೇಶ ನೋಡ್ತಾ ಇರ್ಬೋದು, ಆಮೇಲೆ ದರ್ಬಾರ್ ಗಣೇಶ ನೋಡ್ತಾ ಇರ್ಬೋದು. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇದು ಒಂದು ಸೇಮ್ ಕಾನ್ಸೆಪ್ಟ್. ನೀವು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಸೇಮ್ ಕಾನ್ಸೆಪ್ಟ್. ಇದು ಬಂದು ಮುಂಬೈ ಸ್ಟೈಲ್. ನೀವು ಇಲ್ಲಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಬೋದು. ಗಣೇಶ ದರ್ಬಾರ್ ಮಾಡ್ತಿರುವಂಥ ಗಣೇಶ ಇದು. ಹಾಗೆ ನಾವು ನೆಕ್ಸ್ಟ್ ನೋಡ್ತಾ ಇದ್ರೆ ಇದು ಬಂದು ಕೇದಾರ್ನಾಥ್ ಕಾನ್ಸೆಪ್ಟ್. ಸ್ನೇಹಿತರೆ, ಇಲ್ಲಿ ಶಿವನ ಕಾನ್ಸೆಪ್ಟಲ್ಲಿ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ಹಾಗೆ ನೀವು ಬ್ಯಾಕ್ಗ್ರೌಂಡಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ತುಂಬಾ ಯೂನಿಕ್ ಆಗಿರೋ ಗಣೇಶ ಮೂರ್ತಿಗಳು ನೀವಿಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ಹಾಗೆ ಆಟ ಆಡೋ ಬನ್ನಿ, ನಿಮಗೆ ದೊಡ್ಡ ಡಿಸೈನ್ಗಳು ಇದೆ. ನಾನು ನಿಮಗೆ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ತುಂಬಾನೇ ಯೂನಿಕ್ ಆಗಿರೋ ಡಿಸೈನ್ಸ್ ಅಲ್ಲಿ ಇವರು ಗಣೇಶ ಮೂರ್ತಿಗಳನ್ನು ರೆಡಿ ಮಾಡಿದ್ದಾರೆ. ಇದು ಒಂದು ಕೂತಿರುವಂತಹ ಗಣೇಶ. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಪ್ರವಾಳಿ ಬರುತ್ತೆ. ಹಾಗೆ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಬಂದು ಬ್ಯಾಲೆನ್ಸಿಂಗ್ ಗಣೇಶ. ಸ್ನೇಹಿತರೆ, ದರ್ಬಾರ್ ಮಾಡ್ತಿರುವಂತಹ ಗಣೇಶ, ನಿಮಗೆ ಕಾಲ್ ಮೇಲೆ ಕಾಲಕೊಂಡು ಕೂತಿರುವಂತಹ ಗಣೇಶ ಇದು. ನೀವಿಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು 3 ಫೀಟ್ ಡೋರಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಪರಿಶುದ್ಧ ಮಣ್ಣಿನಿಂದ ಮಾಡಿರುವಂತ ಇದು ಡೋರಿ ಮೂರ್ತಿ ಇದು. ಇದು ಬಂದು ವಿತೌಟ್ ಕಲರ್ ಇದೆ. ಆಟ ಬಂದು ನಿಮಗೆ ಕಲರ್ ಆಗಿರೋದಿದೆ. ನಾನು ಅದನ್ನು ತೋರಿಸ್ತೀನಿ. ಹಾಗೆ ನೀವಿಲ್ಲಿ ಡದ್ರು ಸೆಟ್ ಒಂದಡಿಯಲ್ಲಿ ಮಾಡಿರುವಂತಹ ಮಣ್ಣಿನ ಗಣೇಶ ಮೂರ್ತಿನ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಕಲರೇಷನ್ ಆಗಿರೋದು ಆಟ ಇದೆ. ನಾನು ಅದನ್ನು ತೋರಿಸ್ತೀನಿ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸ್ನೇಹಿತರೆ, ಇದು ಒಂದು ಮಣ್ಣಿನಿಂದ ಮಾಡಿರುವಂಥ ಇಲಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದನ್ನ ಫಿನಿಶಿಂಗ್ ಎಲ್ಲ ಅಬ್ಸರ್ವ್ ಮಾಡ್ಬೋದು. ತುಂಬಾನೇ ಯೂನಿಕ್ ಆಗಿದೆ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಆಲ್ರೆಡಿ ಸುಮಾರು ಚಿಕ್ಕ ಗಣೇಶ ಮೂರ್ತಿಗಳನ್ನು ಆಲ್ರೆಡಿ ಪ್ಯಾಕ್ ಮಾಡಿದ್ದಾರೆ. ಇವೆಲ್ಲ ಆದಷ್ಟು ಬೇರೆ ಇಲ್ಲಿಂದ ಡಿಸ್ಪ್ಯಾಚ್ ಆಗುತ್ತೆ. ಸ್ನೇಹಿತರೆ, ಇವಾಗ ನೀವು ಆಟ ನೋಡೋಣ ಬನ್ನಿ. ಅಲ್ಲಿ ಬಂದು ನಿಮಗೆ ಡೆಸರ್ಟ್ ಸೆಟ್ ಗಣೇಶ ಆಗಿರ್ಬೋದು, ಇನ್ನೂ ಚಿಕ್ಕ ಗಣೇಶಗಳು ತುಂಬಾ ಕಲರೇಷನ್ ಆಗಿರೋದು ಗಣೇಶ ಇಲ್ಲಿದೆ. ನಾನು ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಮುಂಬೈಯಲ್ಲಿ ತುಂಬಾನೇ ಫೇಮಸ್ ಆಗಿರುವಂಥ ಡೆಸರ್ಟ್ ಸೆಟ್ ಗಣೇಶ. ಇದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇದನ್ನು ನೋಡ್ತಾ ಇರ್ಬೋದು, ಇದು ಬಂದು ಮುಂಬೈ ಸ್ಟೈಲು ಸೈಡ್ ದರ್ಬಾರ್ ಗಣೇಶ. ಸ್ನೇಹಿತರೆ, ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವರು ಚಿಕ್ಕ ಗಣೇಶನ ಇವರು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾರೆ. ನಿಮ್ಗೇನೋ ಹೋಲ್ಸೇಲ್ ಪ್ರೈಸ್ ಬೇಕಿದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಇದು ಬಂದು ಕಾಲ್ ಮೇಲೆ ಕಾಲ ಕೂತಿರುವಂತಹ ದರ್ಬಾರ್ ಮಾಡ್ತಿರುವಂಥ ಗಣೇಶ. ಹೀಗೆ ಇವ್ರ ಸುಮಾರು ಯೂನಿಕ್ ಮಾಡೆಲ್ಗಳು, ಚಿಕ್ಕ ಮಾಡೆಲ್ಗಳು ಇವ್ರ ಅವೈಲೇಬಲ್ ಇದೆ. ಸ್ನೇಹಿತರೆ, ನಿಮ್ಗೆ ಅವಾಗಲೇ ನಾನು 3 ಫೀಟ್ ಡೋರಿ ನಿಮಗೆ ವಿತೌಟ್ ಕಲರ್ ತೋರಿಸಿದ್ನಲ್ಲ, ಇದು ಬಂದು ವಿತ್ ಕಲರ್. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಈ 3 ಫೀಟ್ಗಿಂತ ಜಾಸ್ತಿನೇ ಇದೆ. ಸ್ನೇಹಿತರೆ, ಇವಾಗ ನೀವು ನೋಡ್ತಿರೋದು ಪೇಪರ್ ಗಣೇಶ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ತುಂಬಾ ಯೂನಿಕ್ ಆಗಿದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಸ್ನೇಹಿತರೆ, ಮೊದಲನೇದಾಗಿ ನಾವಿಲ್ಲಿ ದರ್ಬಾರ್ ಮಾಡ್ತಿರುವಂಥ ಗಣೇಶ ನೋಡ್ತಾ ಇದ್ದೀವಿ. ಇದು ಒಂದು ನಂದಿ ಮೇಲೆ ಕೂತಿರುವಂತಹ ಗಣೇಶ. ಇದು ಇಲ್ಲಿಗೆ ನಿಮಗೆ 6 ಪ್ಯಾಕ್ಸ್ ಮಾಡಿದರೆ ನೀವು ಅದು ಇಲ್ಲಿ ಯಾವ ರೀತಿ ಇದೆ ಅನ್ನೋದ್ರೆ ನೀವು ನೋಡ್ತಾ ಇರ್ಬೋದು. ತುಂಬಾ ಯೂನಿಕ್ ಆಗಿರುವಂಥ ಗಣೇಶ ಇದು. ಹಾಗೆ ನಾವು ನೆಕ್ಸ್ಟ್ ನೋಡೋದಾದ್ರೆ, ಇದು ದರ್ಬಾರ್ ಮಾಡ್ತಿರುವಂಥ ಗಣೇಶ, ಆದರೆ ಇದು ಸಿಂಹದ ಮೇಲೆ ಕೂತಿರುವಂತಹ ಗಣೇಶ. ಇದು ಆಲ್ಮೋಸ್ಟ್ ನಿಮಗೆ 7 to 7.5 ಫೀಟ್ ಬರುತ್ತೆ ಆ್ಯಕ್ಚುಲಿ ಗಣೇಶ ಇದು. ಇವೆಲ್ಲ ಬಂದು ಪೇಪರ್ ಮಾಡೋದು. ಸ್ನೇಹಿತರೆ, ಹಾಗೆ ಇದು ಬಂದ್ಬಿಟ್ಟು ಇದು ಸೇಮ್ ದರ್ಬಾರ್ ಗಣೇಶನೇ. ಹಾಗೆ ಇದು ಬಂದು ನಂದಿ ಮೇಲೆ ಕೂತಿರುವಂಥ ಕಾನ್ಸೆಪ್ಟು, ಆದರೆ ಇದು ಮುಂಬೈ ಕಾನ್ಸೆಪ್ಟ್. ಸ್ನೇಹಿತರೆ, ನೀವು ಮೇಲೆ ಪೇಟರ್ನ ಅಬ್ಸರ್ವ್ ಮಾಡ್ಬೋದು. ಹಾಗೆ ನೀವು ಇದನ್ನು ನೋಡ್ತಾ ಹೋದರೆ, ಇದು ಬಂದು ರಾಮನ್ ಕಾನ್ಸೆಪ್ಟಲ್ಲಿ ನಿಮಗೆ ಗಣೇಶ ಮೂರ್ತಿ ರೆಡಿ ಆಗಿದೆ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡ್ಬೋದು. ಕೈಯಲ್ಲಿ ಬಿಲ್ಲು ಬಾಣ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದೊಂದು ಅರೌಂಡ್ 8 ಫೀಟ್ ಮೇಲೆ ಬರುತ್ತೆ. ಸ್ನೇಹಿತರೆ, ಹಾಗೆ ನೀವು ಈ ಗಣೇಶನ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಬಂದು ಶಿವನ ಕಾನ್ಸೆಪ್ಟಲ್ಲಿ ತುಂಬಾ ಯೂನಿಕ್ ಕಲರಲ್ಲಿ ಶಿವನ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ಇದು ಬಂದು ನಂದಿ ಮೇಲೆ ಕೂತಿರುವಂಥದ್ದು. ಹಾಗೆ ನಾವು ನೆಕ್ಸ್ಟ್ ನೋಡ್ತಾ ಹೋದರೆ, ಇದು ಬಂದು ಕೇದಾರ್ನಾಥ್ ಕಾನ್ಸೆಪ್ಟ್. ಸ್ನೇಹಿತರೆ, ನಾನು ಅವೆಲ್ಲ ತೋರಿಸಿದ್ನಲ್ಲ, ಸೇಮ್ ಅದೇ ರೀತಿಯಲ್ಲಿ ಇದೊಂದು ಸ್ವಲ್ಪ ಸ್ಟಿಂಟ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗೆ ನಾವು ನೆಕ್ಸ್ಟ್ ನೋಡ್ತಾ ಹೋದರೆ, ಇದು ಬಂದು ಆನೆ ಮೇಲೆ ಕುತ್ಕೊಂಡು ದರ್ಬಾರ್ ಮಾಡ್ತಿರುವಂತಹ ದರ್ಬಾರ್ ಗಣೇಶ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಂಜನೇಯ ಗಣೇಶ. ಸ್ನೇಹಿತರೆ, ನೀವು ಇಲ್ಲಿ ಪಕ್ಕದಲ್ಲಿ ನೀವು ಆಂಜನೇಯ ಗದ್ದೆ ಹಿಡ್ಕೊಂಡಿರೋದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ನಿಮಗೆ ದರ್ಬಾರ್ ಮಾಡ್ತಿರುವಂತಹ ಗಣೇಶ. ಸ್ನೇಹಿತರೆ, ಸಿಂಹದ ಮೇಲೆ ಕೂತಿರುವಂತಹ ಗಣೇಶ ಇದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಪಕ್ಕದಲ್ಲಿ ನೋಡ್ತಾರೆ, ಇದು ಸೇಮ್ ಕಾನ್ಸೆಪ್ಟೇ, ಅದರ ಕಲರೇಷನ್ಸ್ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಹಾಗೆ ಇದು ಬಂದ್ಬಿಟ್ಟು ನಿಮಗೆ ಏನಪ್ಪ ಗರುಡ ಮೇಲೆ ಕೂತಿರುವಂತಹ ಗಣೇಶ ನೀವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಶಿವಲಿಂಗನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸ್ನೇಹಿತರೆ, ಹಾಗೆ ನೀವು ಈ ಕಡೆ ನೋಡೋದಾದ್ರೆ, ಇದು ಬಂದು ಸೇಮ್ ಕಾನ್ಸೆಪ್ಟೇ, ಅದರ ಕಲರೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ.
ಆದರೆ ಇದು ಬಂದು ಆಲ್ಮೋಸ್ಟ್ ಒಂದು 3-4 ಕಲರ್ಸ್ ಅಲ್ಲಿ ಇವರು ಸೇಮ್ ಕಾನ್ಸೆಪ್ಟ್ ಅಲ್ಲಿ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ಇದು ಬಂದು ನಿಮಗೆ ಸೈಡ್ ದರ್ಬಾರ್ ಗಣೇಶ. ಇದು ನಿಮಗೆ ನಂದಿ ಪಕ್ಕದಲ್ಲಿ ನೀವು ನಂದಿನ ನೋಡ್ಬೋದು. ಹಾಗೆ ಇದು ಬಂದು ರಾಮನ್ ಕಾನ್ಸೆಪ್ಟ್, ನಾವಲ್ಲೇ ತೋರಿಸಿದ್ನಲ್ಲ ಸೇಮ್ ಕಾನ್ಸೆಪ್ಟ್ ಕಲರೇಷನ್ ಸ್ನೇಹಿತರೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಒಂದು ವೆಂಕಟೇಶ್ವರ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ರೆಡಿ ಆಗಿರುವಂತಹ ಗಣೇಶ. ಇದು ನೀವು ಪಕ್ಕದಲ್ಲಿ ನೀವು ಕುದುರೆ ನೋಡ್ಬೋದು, ಕೆಳಗಡೆ ನೀವು ರಥ ನೋಡ್ಬೋದು. ಆ ರಥದ ಮೇಲೆ ಕೂತಿರುವಂತಹ ಗಣೇಶನ ವೆಂಕಟೇಶ್ವರ ಥೀಮಲ್ಲಿ ನಿಮಗೆ ರೆಡಿ ಮಾಡಿದ್ದಾರೆ. ಹಾಗೆ ಇದು ಬಂದು ನಿಮಗೆ ಸೈಡ್ ದರ್ಬಾರ್ ಗಣೇಶ ಸ್ನೇಹಿತರೆ. ಪಕ್ಕದಲ್ಲಿ ನೀವು ನಂದಿನ ನೋಡ್ಬೋದು. ಹಾಗೆ ಈ ಕಡೆ ನೋಡೋದಾದ್ರೆ ಇದು ಬಂದು ಗರುಡ ಮೇಲೆ ಕೂತಿರುವಂತಹ ಗಣೇಶ ಸ್ನೇಹಿತರೆ. ಇದು ದರ್ಬಾರ್ ಮಾಡ್ತಿರೋ ಗಣೇಶ. ಅಕ್ಕಪಕ್ಕ ನೀವು ಗರುಡನ ರೆಕ್ಕೆನ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇದೆ ಅನ್ನೋದನ್ನ. ಹಾಗೆ ಇದು ಬಂದು ಸೇಮ್ ಸೈಡ್ ದರ್ಬಾರ್ ಗಣೇಶ. ಬೇರೆ ಬೇರೆ ಕಲರೇಷನ್ಸ್ ಅಲ್ಲಿ ನಿಮಗೆ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಒಂದು 3-4 ವೆರೈಟಿ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಇನ್ನು ಆ ಕಡೆ ಸುಮಾರು ಕಾನ್ಸೆಪ್ಟ್ ಅಲ್ಲಿ ಇನ್ನೂ ಗಣೇಶ ಮೂರ್ತಿಗಳು ಇನ್ನೂ ರೆಡಿ ಇದೆ. ನಾನು ನಿಮಗೆ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದಕ್ಕಿಂತ ಒಂದು ತುಂಬಾನೇ ಯೂನಿಕ್ ಆಗಿರೋ ಗಣೇಶ ಮೂರ್ತಿಗಳನ್ನ ಈ ಸಲ ಅವರು ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು 60ಕ್ಕೂ ಹೆಚ್ಚು ಯೂನಿಕ್ ಮಾಡೆಲ್ಗಳು ಇವ್ರ ಹತ್ರ ಅವೈಲೇಬಲ್ ಇದೆ ಸ್ನೇಹಿತರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಗಣೇಶ ನಿಮಗೆ ದರ್ಬಾರ್ ಮಾಡ್ತಿರುವಂತಹ ಗಣೇಶ. ಇದು ಬ್ಯಾಕ್ಗ್ರೌಂಡಲ್ಲಿ ನೀವು ನವಿಲ್ನ ನೋಡ್ಬೋದು, ಆ ಕಡೆ ನೀವು ಆಂಜನೇಯ ನೋಡ್ಬೋದು, ಇಲ್ಲಿ ಬುಕ್ನ ಇಟ್ಕೊಂಡಿರೋದು ನೋಡ್ಬೋದು. ಗಣೇಶ ಅದನ್ನ ಬರಿತಾ ಇರೋ ತರ ಒಂದು ಕಾನ್ಸೆಪ್ಟ್, ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ ಇದು ಬಂದು ಅವಳು ತೋರಿಸಿದ್ನಲ್ಲ ಆಂಜನೇಯ ಕಾನ್ಸೆಪ್ಟ್, ಸೇಮ್ ಕಾನ್ಸೆಪ್ಟ್ ಇದು. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಸ್ನೇಹಿತರೆ ಇದು ಬಂದು ಸೇಮ್ ಆಂಜನೇಯ ಸ್ವಾಮಿ ರೀತಿನೇ ನಿಮಗೆ ಗಣೇಶನ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ನೀವು ಗದೆ ಅಬ್ಸರ್ವ್ ಮಾಡ್ಬೋದು. ಸೇಮ್ ಆಂಜನೇಯದೇ ಅದೃಶ್ಯನ್ ಯಾವ ರೀತಿ ಇರುತ್ತೆ ಕಣ್ಣಲ್ಲಿ, ಸೇಮ್ ಅದೇ ರೀತಿಯಲ್ಲಿ ಅವ್ರು ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ಹಾಗೆ ಇದು ಬಂದು ನಿಮಗೆ ಸೈಡ್ ದರ್ಬಾರ್ ಗಣೇಶ ಸ್ನೇಹಿತರೆ. ನೀವು ಅಬ್ಸರ್ವ್ ಮಾಡ್ಬೋದು ಸಿಂಹಾಸನ ಮೇಲೆ ಕೂತಿರೋದು. ಈ ಗಣೇಶ ಆಲ್ರೆಡಿ ನಿಮಗೆ ಬುಕ್ ಆಗಿದೆ ಸ್ನೇಹಿತರೆ. ಆಲ್ಮೋಸ್ಟ್ 80% ಇವ್ರ ಎಲ್ಲ ಗಣೇಶ ಮೂರ್ತಿಗಳು ಬುಕ್ ಆಗಿದೆ. ನೀವೇನಾದ್ರು ಈ ಸರೌಂಡಿಂಗ್ಸ್ ಅಲ್ಲಿ ಯಾರೇ ಇದ್ರೂ ಬಂದು ಆದಷ್ಟು ಬೇಗ ನಿಮ್ಗೆ ಯಾವ ಗಣೇಶ ಬೇಕೋ ಆ ಗಣೇಶನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ಇದು ಬಂದು ರಾಮನ್ ಕಾನ್ಸೆಪ್ಟ್ ಸ್ನೇಹಿತರೆ. ಕೈಯಲ್ಲಿ ಬಿಲ್ಲು ಬಾಣ ನೋಡ್ತಾ ಇರ್ಬೋದು. ಹಾಗೆ ಇದು ಗರುಡ ಕಾನ್ಸೆಪ್ಟು. ಗರುಡ ಮೇಲೆ ಗಣೇಶ ಕೂತ್ಕೊಂಡು ದರ್ಬಾರ್ ಮಾಡ್ತಿರುವಂತಹ ಕಾನ್ಸೆಪ್ಟ್ ಇದು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಅವಳೇ ತೋರಿಸಿದ್ನಲ್ಲ ಆ ರಥದ ಮೇಲೆ ಗಣೇಶ ಕೂತಿರುವಂಥ ಕಾನ್ಸೆಪ್ಟು. ಅದು ಬಂದು ವೆಂಕಟೇಶ್ವರ ಥೀಮಲ್ಲಿ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಂದಿ ಮೇಲೆ ಗಣೇಶ ಕೂತಿರುವಂಥದ್ದು. ಇದು ಬಂದು ಶಿವನ ಕಾನ್ಸೆಪ್ಟ್ ಅಲ್ಲಿ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ಏನಪ್ಪ ಗರುಡ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಗಣೇಶ ಮೂರ್ತಿನ ರೆಡಿ ಮಾಡಿರೋದು. ಮೇಲೆ ಗಣೇಶ ಕೂತ್ಕೊಂಡು ದರ್ಬಾರ್ ಮಾಡ್ತಿರುವಂಥದ್ದು. ಇದು ಬಂದು ನಂದಿ ಮೇಲೆ ಶಿವ ಕೂತಿರುವಂಥ ಕಾನ್ಸೆಪ್ಟ್ ಸ್ನೇಹಿತರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಶಿವನ್ಗೆ 6 ಪ್ಯಾಕ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ತುಂಬಾನೇ ಯೂನಿಕ್ ಆಗಿದೆ ಮಾಡೆಲ್ಲು. ಹಾಗೆ ಇದು ಬಂದು ದರ್ಬಾರ್ ಮಾಡ್ತಿರುವಂಥ ಗಣೇಶ ಸ್ನೇಹಿತರೆ. ಬ್ಯಾಕ್ಗ್ರೌಂಡ್ ನೀವು ಪ್ರಭಾವಳಿ ಎಲ್ಲ ಅಬ್ಸರ್ವ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಅಲ್ಲಿ ನೀವು ನಂದಿನ ಅಬ್ಸರ್ವ್ ಮಾಡ್ಬೋದು, ಮತ್ತೆ ಆ ಕಡೆ ತ್ರಿಶೂಲ ಅಬ್ಸರ್ವ್ ಮಾಡ್ಬೋದು. ತುಂಬಾನೇ ಯೂನಿಕ್ ಆಗಿರುವಂಥ ಮಾಡೆಲ್ ಇದು. ಮುಂಬೈ ಸ್ಟೈಲ್ ದರ್ಬಾರ್ ಗಣೇಶ ಇದು. ನೀವು ಬ್ಯಾಕ್ಗ್ರೌಂಡ್ ಅಲ್ಲಿ ನೀವು ನಂದಿನ ನೋಡ್ಬೋದು. ದರ್ಬಾರ್ ಮಾಡ್ತಿರುವಂಥ ಗಣೇಶ ಇದು. ಆಲ್ಮೋಸ್ಟ್ ಒಂದು 7ರಿಂದ 8 ಅಡಿ ನಿಮಗೆ ಲೆಂತ್ ಬರುತ್ತೆ. ಹಾಗೆ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಶಿವನ ಕಾನ್ಸೆಪ್ಟ್ ಅಲ್ಲಿ ಗಣೇಶ ಮೂರ್ತಿಗಳನ್ನ ರೆಡಿ ಮಾಡಿರೋದು. ಎರಡೂ ಸೇಮ್ ಕಾನ್ಸೆಪ್ಟ್, ಅದರ ಕಲರೇಷನ್ ಮತ್ತೆ ನಿಮಗೆ ಡಿಫ್ರೆಂಟ್ ಆಗಿ ಕಾಣುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಡೋರಿ ನಿಮಗೆ ಅವಾಗಲೇ ವಿತೌಟ್ ಪೇಂಟ್ ನಿಮಗೆ ಇದು ಮಣ್ಣಿನ ಮೂರ್ತಿ ತೋರಿಸಿನಲ್ಲ ಡೋರಿ ಇದು ವಿತ್ ಪೇಂಟ್ ಸ್ನೇಹಿತರೆ. ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ 3 ಫೀಟ್ ಬರುತ್ತೆ ಸ್ನೇಹಿತರೆ. ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸುಮಾರು ನಿಮಗೆ ಡೋರಿ ಮೂರ್ತಿಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಇವೆಲ್ಲ ಆಲ್ಮೋಸ್ಟ್ ಒಂದು 2 ಫೀಟ್ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಒಂದು ಸೈಡ್ ದರ್ಬಾರ್ ಗಣೇಶ. ನಿಮಗೆ ಕಲರೇಷನ್ ಅಬ್ಸರ್ವ್ ಮಾಡ್ಬೋದು ಎಷ್ಟು ಯೂನಿಟ್ ಆಗಿ ಕೊಟ್ಟಿದ್ದಾರೆ ಅನ್ನೋದನ್ನ. ಸಿಂಹಾಸನ ಮೇಲೆ ಕೂತಿರುವಂತಹ ಗಣೇಶ ಇದು. ಹಾಗೆ ನಿಮ್ಗೆ ಇಲ್ಲಿ ಸ್ನೇಹಿತರೆ ಬನ್ನಿ, ಹಾಗೆ ನಿಮ್ಗೆ ಇನ್ನೂ ಬೇರೆ ಬೇರೆ ರೀತಿಯ ಗಣೇಶ ಮೂರ್ತಿಗಳನ್ನ ತೋರಿಸ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಲಾಲ್ಬಾಗ್ ಸ್ಟೈಲ್ ಗಣೇಶ ಸ್ನೇಹಿತರೆ. ಮುಂಬೈಯಲ್ಲಿ ತುಂಬಾನೇ ಫೇಮಸ್ ಲಾಲ್ಬಾಗ್ ಗಣೇಶ ಇದು. ಸಿಂಹಾಸನ ಮೇಲೆ ಕೂತಿರುವಂತಹ ಗಣೇಶ. ಆಲ್ಮೋಸ್ಟ್ ಒಂದು 9 to 10 ಫೀಟ್ ಬರುತ್ತೆ ಇದು ಗಣೇಶ. ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಇಂಥ ಒಂದು ತುಂಬಾನೇ ಯೂನಿಕ್ ಆಗಿರೋ ಗಣೇಶ ಮೂರ್ತಿಗಳು ಇವ್ರ ಹತ್ರ ಅವೈಲೇಬಲ್ ಇದೆ ಸ್ನೇಹಿತರೆ. ಇವ್ರ ಹತ್ರ ರಿಟೇಲ್ ಮತ್ತೆ ಹೋಲ್ಸೇಲ್ 2 ರೀತಿಯಲ್ಲಿ ಇವ್ರ ಹತ್ರ ಗಣೇಶ ಮೂರ್ತಿಗಳು ಅವೈಲೇಬಲ್ ಇದೆ. ನೀವೇನಾದರೂ ಈ ಸರೌಂಡಿಂಗ್ಸ್ ಅಲ್ಲಿ ಯಾರೇ ಇದ್ರೂ ಆದಷ್ಟು ಬೇಗ ಬನ್ನಿ. ಇಷ್ಟ ಇರೋ ಗಣೇಶ ಮೂರ್ತಿನ ನೋಡ್ಬಿಟ್ಟು ನಿಮ್ಮ ಗಣೇಶ ಮೂರ್ತಿಗಳನ್ನ ನೀವು ಬುಕ್ ಮಾಡ್ಕೋಬಹುದು ಸ್ನೇಹಿತರೆ. ನೀವೇನು ನೋಡ್ತಾ ಇರೋದು ಇದು ಒಂದು ದರ್ಬಾರ್ ಗಣೇಶನೇ. ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮಗೆ ಪ್ರಭಾವಳಿ ಬರುತ್ತೆ. ಹಾಗೆ ನೀವು ನೆಕ್ಸ್ಟ್ ನೋಡ್ತಾ ಹೋದ್ರೆ ಇದು ಬಂದು ಸೈಡ್ ದರ್ಬಾರ್ ಗಣೇಶ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನೀವು ನೆಕ್ಸ್ಟ್ ನೋಡ್ತಾ ಇದ್ರೆ ಇದು ಬಂದು ಸೈಡ್ ದರ್ಬಾರ್ ಗಣೇಶನೇ. ಆದ್ರೆ ಕಲರೇಷನ್ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರೋದು ಇದು ಬಂದು ನಂದಿ ಮೇಲೆ ಕೂತಿರುವಂತಹ ಗಣೇಶ ಇದು. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದು ಕಲರೇಷನ್ ಎಷ್ಟು ಡಿಫ್ರೆಂಟ್ ಇದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಇದು ಬಂದು ಮಹಾರಾಜ ಕಾನ್ಸೆಪ್ಟ್ ಅಲ್ಲಿ ರೆಡಿ ಆಗಿರುವಂತಹ ಗಣೇಶ ಇದು. ನೀವು ಅಬ್ಸರ್ವ್ ಮಾಡ್ಬೋದು ಸಿಂಹಾಸನ ಮೇಲೆ ಕೂತಿರುವಂತಹ ಗಣೇಶ. ಹಾಗೆ ಇದು ಬಂದು ನಿಮಗೆ ಗರುಡ ದೇವನ ಮೇಲೆ ಗಣೇಶ ಕೂತಿರುವಂತಹ ಕಾನ್ಸೆಪ್ಟ್ ಇದು.
ಹಾಗೆ ನೀವು ಇಲ್ಲಿ ನೋಡಿದ್ರೆ ಇದು ಬಂದು ನಿಮಗೆ ವಾದ್ಯದ ಮೇಲೆ ಕೂತಿರುವಂತಹ ಗಣೇಶ ನೀವು ಇಲ್ಲಿ ನೋಡ್ತಾ ಇರೋದು. ಹಾಗೆ ನೀವು ನೆಕ್ಸ್ಟ್ ನೋಡ್ತಾ ಇರೋದು ಸ್ನೇಹಿತರೆ, ಇದು ಬಂದು ಸಿಂಹಾಸನದ ಮೇಲೆ ಕೂತಿರುವಂತಹ ಗಣೇಶ. ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಯೂನಿಟ್ ಆಗಿದೆ ಕಾನ್ಸೆಪ್ಟ್ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನೀವು ನೆಕ್ಸ್ಟ್ ನೋಡ್ತಾ ಹೋದ್ರೆ ದರ್ಬಾರ್ ಅಲ್ವಾ. ಸ್ನೇಹಿತರೆ, ಇದು ಕೂಡ ನಿಮಗೆ ದರ್ಬಾರ್ ಗಣೇಶನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಆದ್ರೆ ಇದು ಇಷ್ಟೊಂದು 4 ಫೀಟ್ ಬರುತ್ತೆ ಇದು. ಹಾಗೆ ನೀವು ನೆಕ್ಸ್ಟ್ ನೋಡೋದಾದ್ರೆ ಇದು ಬಂದು ಪಾಟೀಲ್ ಗಣೇಶ ಸ್ನೇಹಿತರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದನ್ನ. ಹಾಗೆ ನೀವು ನೆಕ್ಸ್ಟ್ ನೋಡೋದಾದ್ರೆ ಇದು ಬಂದು ದರ್ಬಾರ್ ಗಣೇಶ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ಪ್ರಭಾವಳಿ ಬರುತ್ತೆ. ಹಾಗೆ ಆ ಕಡೆ ಈ ಕಡೆ ನಿಮಗೆ ಆನೆಯನ್ನು ಅಬ್ಸರ್ವ್ ಮಾಡಬಹುದು. ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಇದೊಂದು ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಈ ಗಣೇಶ ಮೂರ್ತಿನ ರೆಡಿ ಮಾಡಿದ್ದಾರೆ. ನೀವು ಹಾವಿನ ಮೇಲೆ ಗಣೇಶ ಕೂತಿರುವಂತದ್ದು, ಮೇಲೆ ಬಂದು ನಿಮ್ಗೆ 5 ಹೆಡೆ ನಾದ್ರಾವನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಗೆ ನೀವು ನೆಕ್ಸ್ಟ್ ನೋಡೋದಾದ್ರೆ ಇದು ಬಂದು ದರ್ಬಾರ್ ಮಾಡ್ತಿರುವಂತ ಗಣೇಶ. ಎಷ್ಟು ಹೈಟ್ ಅಲ್ಲಿ ಇದೆ, ಎಷ್ಟು ಲೆಂತ್ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸಿಂಹಾಸನ ಮೇಲೆ ಕೂತಿರುವಂತಹ ಗಣೇಶ ಇದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಇದು ಬಂದು ಬಾಳ ಗಣೇಶ ಸ್ನೇಹಿತರೆ. ಮಧ್ಯದಲ್ಲಿ ನೀವು ಇಲ್ಲಿನ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಯಾವ ಲೆವೆಲ್ ಸೈಜ್ ಇದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು. ಹಾಗೆ ಇದು ಬಾಳ ಗಣೇಶ ಕಾನ್ಸೆಪ್ಟ್. ನಿಮ್ ಕೆಳಗಡೆ ಎಲ್ಲ ಲಡ್ಡು ಎಲ್ಲ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದನ್ನ. ತುಂಬಾನೇ ಯೂನಿಕ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇದು ಬಂದು ಪಾಟೀಲ್ ಗಣೇಶ. ಇದೊಂದು 4 to 5 ಫೀಟ್ ಬರುತ್ತೆ. ತುಂಬಾನೇ ಯೂನಿಟ್ ಆಗಿದೆ ಇದು. ಹಾಗೆ ಇದು ಬಂದು ದರ್ಬಾರ್ ಗಣೇಶ ಸ್ನೇಹಿತರೆ. ಇದು ಒಂದು 4 to 5 ಫೀಟ್ ಬರುತ್ತೆ ಇದು ಸಿಂಹಾಸನ ಮೇಲೆ ಕೂತಿರುವಂತಹ ಗಣೇಶ ಸ್ನೇಹಿತರೆ. ನೋಡಿದ್ರಲ್ಲ, ಇವತ್ತು ಹಾಸನಲ್ಲಿ ಶ್ರೀ ವಿನಾಯಕ ಗಣೇಶ ಐಡಲ್ಸ್ ಅಲ್ಲಿ ಎಷ್ಟು ತುಂಬಾನೇ ವೆರೈಟಿ ಆಗಿರುವಂತಹ ಗಣೇಶ ಮೂರ್ತಿಗಳನ್ನ ಈ ಸಲ ಅವರು ತಯಾರು ಮಾಡಿದ್ದಾರೆ. ನೀವೇನಾದ್ರು ಹಾಸನ ಆಗಿರ್ಬೋದು, ಮತ್ತೆ ಚಿಕ್ಕಮಂಗ್ಳೂರು ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ಯಡಿಯೂರು, ಮತ್ತೆ ಮಂಡ್ಯ, ಮೈಸೂರು ಸುತ್ತಮುತ್ತ ಯಾರೇ ಇದ್ರು ಬನ್ನಿ, ಇವ್ರು ಆದಷ್ಟು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಡೀಟೇಲ್ಸ್ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದೇ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ.